ಇವತ್ತು ಮಧ್ಯಾಹ್ನವೇ ಸಚಿವ ನಾಗೇಂದ್ರ ಅವರು ರಿಸೈನ್ ಅನ್ನು ಮಾಡ್ತಾರೆ. 3 ದಿನಗಳ ಹಿಂದೆಯೇ ನಾಗೇಂದ್ರ ರಾಜೀನಾಮೆಯ ಬಗ್ಗೆ ಪಬ್ಲಿಕ್ ಟಿವಿ ಸುಳಿವನ್ನ ಕೊಟ್ಟಿತ್ತು. ನಾಗೇಂದ್ರ ತಲೆದಂಡದ ಬಗ್ಗೆ ಸುಳಿವನ್ನ ಕೊಟ್ಟಿದ್ದು ಮೊದಲು ನಿಮ್ಮ ಪಬ್ಲಿಕ್ ಟಿವಿ. ವಾಲ್ಮೀಕಿ ಗೋಲ್ಮಾಲ್ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕುರಿತಂತೆ ಮೊದಲು ವರದಿಯನ್ನು ಪ್ರಸಾರ ಮಾಡಿದ್ದೆ ನಿಮ್ಮ ಪಬ್ಲಿಕ್ ಟಿವಿ. 87 ಕೋಟಿ ರೂಪಾಯಿಯ ಅವ್ಯವಹಾರವಾಗಿದೆ. ವಾಲ್ಮೀಕಿ ನಿಗಮದಲ್ಲಿರುವಂತಹ ಹಣ ಹೈದರಾಬಾದ್ನ ಹಲವು ಖಾತೆಗಳಿಗೆ ವರ್ಗಾವಣೆಯಾಗಿದೆ ಎನ್ನುವಂತಹ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ಸಾಕ್ಷಿ ಸಮೇತ ವರದಿಯನ್ನ ಮಾಡಿತ್ತು. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ SIT ಅನ್ನ ರಚನೆ ಮಾಡಿತ್ತು. ಬ್ಯಾಂಕ್ನ ಅಧಿಕಾರಿಗಳು CBIಗೆ ಪತ್ರವನ್ನ ಬರೆದಿದ್ರು. CBI ಈ ಪ್ರಕರಣಕ್ಕೆ ಎಂಟ್ರಿ ಕೊಡುವ ಮೊದಲೇನೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಈಗ ಸಚಿವರ ರಾಜೀನಾಮೆಗೆ ಮುಂದಾಗಿರುವಂತದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ನಿರಂತರವಾಗಿ ಪಬ್ಲಿಕ್ ಟಿವಿ ಕುರಿತಂತೆ ವರದಿಯನ್ನ ಪ್ರಸಾರ ಮಾಡ್ತಾ ಇತ್ತು. ಯಾವ್ಯಾವ ಖಾತೆಗೆ ನಿಗಮದ ಹಣ ಹೋಗಿದೆ ಎನ್ನುವಂತಹ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಸಾಕ್ಷಿ ಸಮೇತ ವರದಿಯನ್ನ ಮಾಡಿತ್ತು. ಈಗ ಸಚಿವರ ತಲೆದಂಡಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಎಷ್ಟು ಗಂಟೆಗೆ ರಿಸೈನ್ ಮಾಡಬಹುದು, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ರವೀಶ್? ಪ್ರೇಮ್, ಖಂಡಿತವಾಗಿ ಕೂಡ 6 ಅಥವಾ 7ನೇ ತಾರೀಕಿನಂದು ಫಲಿತಾಂಶ ಮುಗಿದ ಬಳಿಕ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಕೂಡ ಪಬ್ಲಿಕ್ ಟಿವಿ ಮೊದಲ ಬಾರಿಗೆ ಬ್ರೇಕ್ ಮಾಡಿತ್ತು, ಎಕ್ಸ್ಕ್ಲೂಸಿವ್ ಆಗಿ ವರದಿ ಕೂಡ ಮಾಡಿತ್ತು. ಜೊತೆಗೆ ನಿನ್ನೆ ರಾತ್ರಿ ಕೂಡ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಮತ್ತು ಇವತ್ತು ರಾಜೀನಾಮೆ ಕೊಡ್ತಾರೆ ಅಂತ ಕೂಡ ನಿನ್ನೆ ರಾತ್ರಿ ಕೂಡ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಈಗಾಗಲೇ ಅದನ್ನ DK ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಅಂದ್ರೆ ಸ್ವಯಂ ಪ್ರೇರಣೆಯಿಂದ ಪಕ್ಷಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು ಮತ್ತೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ ಕೂಡ DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಆ ಒಂದು CM ರಾಜೀನಾಮೆ ಅಂಗೀಕಾರ ಮಾಡೋದ್ರ ಬಗ್ಗೆ ಕೂಡ ಸ್ಪಷ್ಟತೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂಗೀಕಾರ ಮಾಡೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿ ಅನ್ನೋದ್ರ ಮೂಲಕ. ಹಾಗಾಗಿ ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಾಗೇಂದ್ರ ಅವ್ರ ಜೊತೆ ಕರೆದು ಮಾತುಕತೆಯನ್ನು ಕೂಡ ನಡೆಸಿದ್ರು. ಆದ್ರೆ ರಾಜೀನಾಮೆಗೂ ಮುನ್ನ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅದನ್ನು ಒಪ್ಪಲಿಲ್ಲ. ನಾನು ಕರೆದು ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಅರ್ಥ ಅಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಇನ್ನೊಂದು ಕಡೆ ಮಾತನಾಡುವಂತ ಸಂದರ್ಭದಲ್ಲಿ ನೀವು ರಾಜೀನಾಮೆಗೆ ಸೂಚನೆ ಕೊಟ್ಟಿದ್ದೀರಾ ಅಂದ್ರೆ ಯಾವುದೇ ರೀತಿಯ ಮಾತನಾಡದೆ ಮೌನಕ್ಕೆ ಶರಣಾಗಿದ್ರು. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಖಂಡಿತವಾಗಿ ಕೂಡ ನಾಗೇಂದ್ರ ಅವರಿಗೆ ಸೂಚನೆ ಹೋಗಿರ್ತಕ್ಕಂಥದ್ದು. ಅವರೇ ಒಂದು ರೀತಿಯಲ್ಲಿ ಸ್ವಯಂ ಪ್ರೇರಣೆಯಿಂದ ಇವತ್ತು ಸಂಜೆ ಒಂದು 4 ಗಂಟೆ ಅಥವಾ 4 ಗಂಟೆ ನಂತರ ರಾಜೀನಾಮೆ ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ರಾಜೀನಾಮೆ ಕೊಡೋದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಿದೆ. ಪ್ರೇಮ್, ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಇಲ್ಲಿಯವರೆಗೂ ಕೂಡ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಪಡೆಯಲ್ಲ ಅಂತಿದ್ದ ರಾಜ್ಯ ಸರ್ಕಾರ, CM DCM ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನ ಪಡೆಯಲಿಕ್ಕೆ ಮುಂದಾಗ್ತಾ ಇದ್ದಾರೆ. CBI ಎಂಟ್ರಿ ಆಗುತ್ತೆ ಅನ್ನುವಂತಹ ಸುಳಿವು ಸಿಗ್ತಾ ಇದ್ದ ಹಾಗೆ ಈ ರೀತಿಯ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು ಹಲವು ಪ್ರಶ್ನೆಗಳನ್ನು ಕೂಡ ಉದ್ಭವ ಮಾಡ್ತಾ ಇದೆ.